ಹೊನ್ನಾವರದ ನಾಮಧಾರಿ ಸಭಾಭವನದಲ್ಲಿ ಸ್ಪಂದನ ಸೇವಾ ಟ್ರಸ್ಟ್ ಹಾಗೂ ರಕ್ಕಸ್ ವೈರ್ಲೆಸ್ ಲಿಮಿಟೆಡ್ ಹಾಗೂ ದಿಶಾ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿಶೇಷಚೇತನ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಹಡಿನ್ವಾಳ್ ಸ್ಪಂದನ ಸೇವಾ ಟ್ರಸ್ಟ್ ಹಾಗೂ ರಕ್ಕಸ್ ವೈರ್ಲೆಸ್ ಲಿಮಿಟೆಡ್ ಹಾಗೂ ದಿಶಾ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜಿಯು ಭಟ್ಟರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಯು ಭಟ್ಟರು ಮಾತನಾಡಿ, ವಿಶೇಷ ಚೇತನ ಮಕ್ಕಳನ್ನು ಬೆಳೆಸುವುದು, ಸುಧಾರಿಸುವುದು, ಸಂಭಾಳಿಸುವುದು ತಂದೆ ತಾಯಿಗಳಿಗೆ ದೊಡ್ಡ ಸವಾಲು. ಉಳಿದ ಮಕ್ಕಳಲ್ಲದಂತಹ ಮಕ್ಕಳು ಹುಟ್ಟಿದಾಗ ಹೆತ್ತವರಿಗೆ ತುಂಬಾ ಕಷ್ಟವಾಗುತ್ತದೆ. ಪ್ರಧಾನಿ ಮೋದಿಯವರು ವಿಶೇಷ ಚೇತನ ಮಕ್ಕಳನ್ನು ದೇವರ ಮಕ್ಕಳು ಎಂದು ಹೇಳಿದ್ದಾರೆ. ಹಾಗೇನೆ ಯಾವುದೇ ಮಕ್ಕಳನ್ನು ತಾಳ್ಮೆಯಿಂದ ಬೆಳೆಸಿದ್ರೆ ಯಾವ ಮಕ್ಕಳು ಬೇಕಾದರೂ ಸಾಧನೆ ಮಾಡಬಹುದು ಎಂದು ಹೇಳಿದರು. ವಿಶೇಷ ಚೇತನ ಮಕ್ಕಳು ಅವರನ್ನು ಸಂಭಾಳಿಸೋದು, ಸುಧಾರಿಸೋದು, ಅವರಿಗೆ ಕಲಿಸೋದು ತಂದೆ ತಾಯಿಗೆ ದೊಡ್ಡ ಸವಾಲು. ಉಳಿದ ಮಕ್ಕಳಲ್ಲದಂತಹ ಮಕ್ಕಳು ಹುಟ್ಟಿದಾಗ ತುಂಬ ಕಷ್ಟ ಆಗ್ತದೆ. ಧೈರ್ಯ ಬಿಡದೆ ಅವರನ್ನು ಬೆಳೆಸ್ತಾ ಇದ್ದಾರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಿಗಳು. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಹೀಗೆ ಯಾವುದೇ ಕಾರಣಕ್ಕೂ ವಿಶೇಷ ಚೇತನರು ಅಂತ ಅವರಿಗೆ ಬೇರೆ ಯಾವುದಾದ್ರೂ ಹೆಸರಲ್ಲಿ ಕರೀತಾರೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಹೆಸರು ಕೊಟ್ಟಿದ್ದಾರೆ ದೇವರ ಮಕ್ಕಳು ಅಂತ. ಹಾಗೆ ಹಠ ಹಿಡಿದು ಮಕ್ಕಳ ಮೇಲೆ ಪ್ರೀತಿಯಿಂದ ತಾಳ್ಮೆಗಳು ಬೆಳೆಸಿದ್ರೆ ಎಂಥ ಮಕ್ಕಳು ದೊಡ್ಡ ಸಾಧನೆ ಮಾಡಬಹುದು. ಹೊನ್ನಾವರದ ಸಮರ್ಥ ರಾವ್ ಅನ್ನುವ ಬಾಲಕ ಮುಕ್ಕಾಲು ಪಾಲು ದೇಹ ಕೆಲಸ ಮಾಡೋದಿಲ್ಲ. ಆತ ಚೆಸ್ ಆಟದಲ್ಲಿ ಪರಿಣಿತಿಯಾಗಿ ರಾಜ್ಯ ಮಟ್ಟ, ದೇಶ ಮಟ್ಟ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. BCom ಓದ್ತಾ ಇದ್ದಾರೆ, ಕಾಲೇಜಲ್ಲಿ ಪದವಿ ಓದ್ತಾ ಇದ್ದಾರೆ. ಬರೆಯೋದಕ್ಕಾಗೋದಿಲ್ಲ, ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ, ಓಡಾಡೋದಕ್ಕಾಗೋದಿಲ್ಲ. ಇಂಥ ಮಗನನ್ನು ಹೆತ್ತವರು ಹೆಗಲ ಮೇಲೆ ಕೂರಿಸಿಕೊಂಡು ಓಡಾಡಿಸಿಕೊಂಡು ಅವರನ್ನು ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನಾಗಿ ಬೆಳೆಸಿದ್ದಾರೆ. ಈ ವೇಳೆ ಎಪಿಡಿ ಸಂಯೋಜಕರಾದ ಸ್ಮಿತಾ ಗೌಡ ಮಾತನಾಡಿ, ವಿಶೇಷ ಚೇತನ ಮಕ್ಕಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಯೋಜನೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಪಾಲಕರಿಗೆ ಹಾಗೂ ಮಕ್ಕಳಿಗೆ ಮಾಹಿತಿ ನೀಡಿದರು. ತನ್ನ ಸಂಸ್ಥೆಯ ಮುಖಾಂತರ ಕೆಲವೊಂದಿಷ್ಟು ಡೋನರ್ಗಳನ್ನು ಧನ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನು ಒಂದು ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಉತ್ತಮವಾದ ನೆಟ್ವರ್ಕ್ ಬಾಂಧವ್ಯಗಳನ್ನು ಹೊಂದಿ ತಮ್ಮ ಒಂದು ಹೊನ್ನಾವರ ತಾಲೂಕಿನ ಕ್ಷೇತ್ರದಲ್ಲಿರುವಂತಹ ಬಡವರಿಗಾಗಿರಬಹುದು, ಶಿಕ್ಷಣದಲ್ಲಿ ತೊಂದರೆ ಇರುವಂತಹ ಮಕ್ಕಳಿಗೆ ಅಥವಾ ಬಡ ಮಕ್ಕಳಿಗಾಗಿರ್ಬೋದು, ರೈತರಿಗೆ ಹಲವಾರು ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊತಾ ಬಂದಿದೆ. ಈ ವರ್ಷ ನಾವೇನು APD ಸಂಸ್ಥೆ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಬೆಂಗಳೂರು, ಇದು ಕರ್ನಾಟಕದಾದ್ಯಂತ ಮತ್ತು ಕರ್ನಾಟಕ ಅಲ್ಲದೇ ಬೇರೆ ರಾಜ್ಯಗಳಲ್ಲೂ ವಿಶೇಷ ಚೇತನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡ್ಕೊತಾ ಬಂದಿದೆ. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಹಿತಿ ವಿನಾಯಕ್ ಮಾತನಾಡಿ, ವಿಶೇಷ ಚೇತನರು ಎಂದರು. ವಿಶೇಷವಾದ ಚೈತನ್ಯ ಹೊಂದಿರುವ ಮಕ್ಕಳೇ ವಿಶೇಷ ಚೈತನ್ಯರು ಎಂದು ಅರ್ಥಗರ್ಭಿತವಾಗಿ ಹೇಳಿದರು. ಪಾಲಕರು ಮಕ್ಕಳನ್ನು ಮನೆಯನ್ನು ಬಿಟ್ಟು ಮಕ್ಕಳಿಗೆ ಹೊರಗಿನ ಪ್ರಪಂಚದ ಪರಿಚಯ ಮಾಡಿಸುವುದರಿಂದ ಮಕ್ಕಳಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಆದ್ದರಿಂದ ಪಾಲಕರು ಮಕ್ಕಳಿಗೆ ಹೊರ ಪ್ರಪಂಚದ ಅರಿವು ಮೂಡಿಸುವಂತೆ ಪಾಲಕರಿಗೆ ಕಿವಿಮಾತು ಹೇಳಿದರು. ಪಾಲಕರಾದವರು ಅವರನ್ನು ಮನೆಯಿಂದ ಸ್ವಲ್ಪ ಹೊರಗಡೆ ಕರ್ಕೊಂಡು ಬರಬೇಕು. ಅದು ಮೇನ್ ಇಂಪಾರ್ಟೆನ್ಸ್. ಈ ಒಂದು ಸಭೆಯ ಮುಖ್ಯ ಉದ್ದೇಶ ಮತ್ತು ಈ ಸಭೆಯ ಸಾರ್ಥಕತೆ ಏನಂದರೆ, ಆ ಮಕ್ಕಳು ನೀವು ಮನೇಲಿ ಇದ್ದಾಗ ಹೇಗಿರ್ತಾರೆ ನೋಡಿ, ಅದನ್ನು ಹೊರಗಡೆ ಕರ್ಕೊಬಂದಾಗ ಆ ಮಕ್ಕಳು ನೋಡಿ ತುಂಬ ಒಬ್ಸರ್ವ್ ಮಾಡಿ, ಅವ್ರು ತುಂಬ ಚೈತನ್ಯವಾಗಿರ್ತಾರೆ ಹೊರಗಡೆ. ಯಾಕೆಂದರೆ ಅವ್ರಿಗೆ ಹೊರ ಪ್ರಪಂಚದ ಅರಿವನ್ನು ನೀವು ಕೊಡಬೇಕು. ಮನೆಯಲ್ಲೇ ಇಟ್ಬಿಟ್ಟು ಅವ್ರನ್ನ ಮಕ್ಕಳನ್ನ ವಿಶೇಷ ಚೇತನರು ಇದೇ ಥರ ಇರ್ತಾರೆ, ನಮಗೆ ಹೊರಗಡೆ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ಇವೆಲ್ಲ ಬಿಡಿ. ದಯವಿಟ್ಟು ಇಂಥ ಮಕ್ಕಳನ್ನು
ವಿಶ್ರಾಂತ ಉಪನ್ಯಾಸಕರಾದ ಕೆವಿ ಹೆಗಡೆ ಮಾತನಾಡಿ, ಸ್ಪಂದನಾ ಸೇವಾ ಟ್ರಸ್ಟ್ನ ಗಣಪತಿ ಭಟ್ ಅವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುತ್ತಿರುವ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂತಹ ಮಕ್ಕಳನ್ನು ಗುರುತಿಸಿ ನಾವು ಕೂಡ ಸಮಾಜದಿಂದ ವಂಚಿತರಲ್ಲ, ಸಮಾಜ ಕೂಡ ನಮ್ಮ ಜೊತೆ ಇದೆ ಎಂಬ ಭಾವನೆಯನ್ನು ಅವರಲ್ಲಿ ಮೂಡಿಸುವುದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಎಂದು ಹೇಳಿದರು. ಶರೀರ ಎಲ್ಲವೂ ಸರಿ ಇತ್ತು, ವಿಧಿಲಿಖಿತ ಬೇರೆನೇ ಇತ್ತು. ಪಾರ್ಶ್ವವಾಯು ಥರ ಪೀಡಿತನಾಗಿ ಮನೆಯಲ್ಲಿಯೇ ಸಾಕಷ್ಟು ವರ್ಷಗಳನ್ನು ಉಳಿದಂತೆ ಹರಿದಿದ್ದಾನೆ. ಆ ರೀತಿಯಲ್ಲಿ ಕಳೆದನ್ನು ಗಣಪತಿ ಅತ್ಯಂತ ಚಿಕ್ಕವನಿರುವಾಗಿಂದ ನೋಡ್ತಾ ಬಂದರು. ಹಾಗಾಗಿ ಜನರ ನೋವು ಮತ್ತು ಕಷ್ಟ ಮತ್ತು ಆಗ ಈ ಥರ ಸರ್ಕಾರಿ ಸವಲತ್ತುಗಳಲ್ಲಿ ಇನ್ನೊಂದು ಯಾವುದೂ ಇಲ್ಲದೇ ಇದ್ದಂಥ ಕಾಲ, ಕೇವಲ ಅನುಕಂಪ, ಅವರಿಗೆ ಅನುಕಂಪ ಬೇಡವೇ ಬೇಡ, ಅವರಿಗೆ ಬೇಕಾದ ಪ್ರೋತ್ಸಾಹ. ಹಾಗಾಗಿ ಅಂತಹ ಒಂದು ಸಂಘಟನೆಗೆ ನಾನು ಯಾಕೆ ಸ್ಪಂದಿಸಬಾರ್ದು ಅನ್ನೋದಕ್ಕಾಗಿ ಸ್ಪಂದನವನ್ನು ಈ ರೀತಿಯಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಒಂದು ರಚನಾತ್ಮಕ ಕಾರ್ಯ ಅಷ್ಟು ಸುಲಭ ಅಲ್ಲ. ಫಲಾನುಭವಿಗಳು ಇರ್ತಾರೆ, ಕೊಡುವವರು ಇರ್ತಾರೆ, ಆದರೆ ಒಂದು ಮಾತಿನ ಯೋಜಕ ತತ್ರ ದುರ್ಲಭ. ಅದನ್ನು ಸಂಯೋಜನೆ ಮಾಡೋರು ಯಾರು ಇರ್ತಾರೆ. ಕೆಲವು ಸಂಯೋಜನೆಗಳಿಗೆ ಜನರಿಗೆ ಭರವಸೆ ಇರೋದಿಲ್ಲ, ಅಂಥದ್ದನ್ನು ಉಳಿಸ್ಕೊಂಡು ಹೋದವನು ಗಣಪತಿ. ಹಾಗಾಗಿ ಇಂತಹ ಕಾರ್ಯಗಳ ಉದ್ದೇಶ ಕೇವಲ ಭಾಷಣ ಇನ್ನೊಂದು ಅಲ್ಲ, ಅದು ಕೇವಲ ಫಲಾನುಭವಿಗಳಿಗೆ ತಲುಪಬೇಕು. ಅವರು ನಾವು ಸಮಾಜದಿಂದ ದೂರ ಉಳಿದವರು ಅಲ್ಲ, ನಮಗೆ ಸಮಾಜ ನಮ್ಮ ಜೊತೆ ಇದೆ ಅನ್ನುವ ಭಾವನೆ ಬಂದರೆ ಅವರು ದುಡಿತಾರೆ. ಈ ವೇಳೆ ತಾಲೂಕಿನ 35ಕ್ಕೂ ಹೆಚ್ಚು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಶೇಷ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಪಂದನ ಸೇವಾ ಟ್ರಸ್ಟ್ ಹಾಗೂ ರಕ್ಕಸ್ ವೈರ್ಲೆಸ್ ಹಾಗೂ ದಿಶಾ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಹೊನ್ನಾವರದ ಸಿಡಿಪಿಒ ಶ್ರೀಮತಿ ಹೀರಾಬಾಯಿ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೀರೇಶ್ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.